students, welcome to C programming class. Today we'll be learning about switch statement. Last class ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ಅದು ಇಫ್ ಅಂತ ನೋಡಿದ್ವಿ. ಇಫ್ ಸ್ಟೇಟ್ಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಇವತ್ತು ಸ್ವಿಚ್ ಸ್ಟೇಟ್ಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಇಫ್ ಮತ್ತು ಸ್ವಿಚ್ ಏನಪ್ಪ ಅಂತಂದರೆ ಇಫಲ್ಲೂ ಕೂಡ ಕಂಡೀಷನ್ ಚೆಕ್ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾಯಿದ್ವಿ. ಸ್ವಿಚ್ಚಲ್ಲೂ ಕಂಡೀಷನ್ನ ಚೆಕ್ ಮಾಡ್ತೀವಿ, ಬಟ್ ಸ್ವಿಚ್ ಏನಪ್ಪ ಅಂತ ಅಂದರೆ ಮಲ್ಟಿಪಲ್ ಬ್ರ್ಯಾಂಚಿಂಗ್ ಆಪ್ಷನ್ಸ್ ಇರುತ್ತೆ. ಏನಿದು ಮಲ್ಟಿಪಲ್ ಬ್ರ್ಯಾಂಚಿಂಗ್ ಆಪ್ಷನ್ಸ್ ಅಂತ ಅಂದರೆ ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್ ವಿತ್ ಎನ್ ಎಕ್ಸಾಂಪಲ್ ಆಫ್ ಎ ಪ್ರೋಗ್ರಾಮ್. ಸೇ ಸಪೋಸ್ ನಮ್ಮ ಹತ್ರ ಒಂದು ವೇರಿಯೇಬಲ್ ಅಥವಾ ಯೂಸರ್ ಒಂದು ಇನ್ಪುಟ್ ಕೊಡ್ತಾರೆ ಅಂತ ಅಂದ್ಕೊಳ್ಳಿ ಸಿಸ್ಟಮಿಂದ. ಓಕೆ, ಸೊ ವಾಟ್ ಐ ವಿಲ್ ಡೂ ಫಸ್ಟ್, ಐ ವಿಲ್ ಹ್ಯಾವ್ ಎ ವೇರಿಯೇಬಲ್ ಚಾಯ್ಸ್ ಅಂತ ಒಂದು ವೇರಿಯೇಬಲ್ ಇಟ್ಕೊಂಡಿರ್ತೀನಿ. ಕ್ಲಿಯರ್ ಸ್ಕ್ರೀನ್ ಆ್ಯಂಡ್ ಐ ಆಸ್ಕ್ ದ ಯೂಸರ್ ಟು ಎಂಟರ್ ಯುವರ್ ಚಾಯ್ಸ್. ನಿನ್ನ ಯಾವ ಚಾಯ್ಸ್ ಬೇಕು, ಎಂಟರ್ ಯುವರ್ ಚಾಯ್ಸ್ ಅಥವಾ ಎಂಟರ್ ದ ವ್ಯಾಲ್ಯೂ ಆಫ್ ದ ಚಾಯ್ಸ್ ಅಂತ ಹೇಳೋಣ. ಸೇ ಸಪೋಸ್ ಯೂಸರ್ 1 ಅಂತ ಹೊಡೆದ್ರೆ, ಇಫ್ ಯೂಸರ್ 1 ಅಂತ ಹೊಡೆದ್ರೆ ಐ ವಾಂಟೆಡ್ ಟು ಪ್ರಿಂಟ್ ಲೈಕ್ ದ ನಂಬರ್ ಯು entered is 1. Okay, and else if choice equal to 2, I wanted to print something like the number you entered is equal to 2. Okay, again else if choice equal to 3, I wanted to say the number you entered is equal to 3. ಇಲ್ಲಿ 3, ಇಲ್ಲಿ ನಂಬರ್ ಸಾರಿ ಇದು 2 ಆಗಬೇಕಿತ್ತಲ್ಲ, ಆ್ಯಂಡ್ ಇಲ್ಲಿ 3. ಸೇಮ್ ಥಿಂಗ್ ಕಂಟಿನ್ಯೂಸ್. ಲೆಟ್ ಮಿ ಆ್ಯಡ್ ಫ್ಯೂ ಮೋರ್ ಲೈನ್ಸ್. ಎಲ್ಸ್ ಇಫ್ ಚಾಯ್ಸ್ ಈಕ್ವಲ್ ಟು 4, I want to say the number you entered is 4. And else if choice equal to 5, I wanted to say the number you entered is 5. ಈ ಥರ ಪ್ರಿಂಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ನಾವು ಪ್ರೋಗ್ರಾಮ್ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಆಬ್ವಿಯಸ್ಲಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ಸರ್. ಇನ್ನು ಅಸ್ಯೂಮ್ ದಟ್ I have entered, like let me save it as a.c, compile. ಏನಾರು ಎರರ್ ಇದೆಯಾ? ಇಲ್ಲ. ರನ್. ಎಂಟರ್ ಯುವರ್ ಚಾಯ್ಸ್ ಅಂತ ಹೇಳ್ತಾ ಇದೆ. ನಾನು ಚಾಯ್ಸ್ ಕೊಡ್ತದೆ 5, ಯಾಕಂದರೆ ನಂಬರ್ ಈಸ್ ಇಟ್ ಈಕ್ವಲ್ ಟು 1 2 3 4 5 ಅಂತ ಮಾತ್ರ ಕೊಟ್ಟಿರೋದು. ಅದರಿಂದ ನಾನು ಏನು ಮಾಡ್ತೀನಿ, 4 ಅಂತ ಕೊಟ್ಟಿದ್ದೀನಿ. ವೆಯ್ಟ್, ಆಲ್ಟ್ F5. ಐ ಹ್ಯಾವ್ ನಾಟ್ ಗಿವನ್ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಹಿಯರ್. ಸೊ ಸ್ಕ್ಯಾನ್ ಆಫ್ ಎಂತಕ್ಕೆ ಬೇಕು ಹೇಳಿ, ಇದು ಇನ್ಪುಟ್ನ ರೀಡ್ ಮಾಡಲಿಕ್ಕೆ, ಸಿಸ್ಟಮಿಂದ ಇನ್ಪುಟ್ನ ರೀಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸ್ಕ್ಯಾನ್ ಆಫ್ ಸಿಂಟ್ಯಾಕ್ಸ್ ಬಂದುಬಿಟ್ಟು %d ಕಂಟ್ರೋಲ್ ಸ್ಟ್ರಿಂಗ್ ಹೇಳಿಬಿಟ್ಟು ಯಾವ ವೇರಿಯೇಬಲ್ ಸ್ಟೋರ್ ಮಾಡ್ತಾ ಇದ್ದೀವಿ ಅಂತ ಇರಬೇಕಾಗತ್ತೆ. ಓಕೆ, ಸೊ ಚಾಯ್ಸ್ ನಾನು ಏನು ಕೊಡ್ತಾ ಇದ್ದೀನಿ, 1 2 3 4 5. ಸೊ ಈ ಪ್ರೋಗ್ರಾಮ್ಗೆ ನೀವು ಬರೀ ಏನು ಕೊಡಬೇಕು, 5 ವಿತಿನ್ 5 ಕೊಡಬೇಕು. ಆಪ್ಷನ್ಸ್ ಬಂದುಬಿಟ್ಟು ವಿತಿನ್ 5 ಕೊಡಬೇಕಾಗತ್ತೆ. ಓಕೆ, ಸೇ ಸಪೋಸ್ ಐ ವಿಲ್ ಗಿವ್ ಇಟ್ ಆಸ್ 4. ಏನಂತ ಬಂದಿದೆ ಔಟ್ಪುಟ್ ನನಗೆ, ದ ನಂಬರ್ ಯು ಎಂಟರ್ಡ್ ಈಸ್ 4. ಓಕೆ, ಲೆಟ್ ಮಿ ರನ್ ಇಟ್ ಅಗೇನ್. ಈ ಸಲ 3 ಅಂತ ಕೊಡೋಣ. ದ ನಂಬರ್ ಯು ಎಂಟರ್ಡ್ ಈಸ್ 3. ಓಕೆ, ಲೆಟ್ ಮಿ ರನ್ ಇಟ್, ಆ್ಯಂಡ್ ಈ ಸಲ 1 ಕೊಡ್ತೀನಿ. ದ ನಂಬರ್ ಎಂಟರ್ಡ್ ಈಸ್ 1. ಸಿ ಇಲ್ಲೇನಾಗ್ತದೆ, ನಂಗೆ ಬರೀ ಚಾಯ್ಸ್ ಎಷ್ಟು 1 2 3 4 5. ನಾನೀಗ ರನ್ ಮಾಡಿ ನಂಬರ್ 6 ಅಥವಾ 8 ಕೊಡ್ತೀನಿ. ಏನಾದರೂ ಔಟ್ಪುಟ್ ಬರ್ತಿದೆಯಾ? ಇಲ್ಲ ಅಲ್ಲ. ನಾನು ರಾಂಗ್ ಮೆಸೇಜ್ ಕೂಡ ಡಿಸ್ಪ್ಲೇ ಮಾಡಬೇಕು. ಸೊ ಲಾಸ್ಟಿಗೆ ಏನು, ಅಪಾರ್ಟ್ ಫ್ರಮ್ ದಿಸ್ ಏನೇ ಇನ್ಪುಟ್ ಯೂಸರ್ ಕೊಟ್ಟರೂ ಕೂಡ ನಾನೇನಂತ ಪ್ರಿಂಟ್ ಮಾಡಬೇಕು, ಇನ್ವ್ಯಾಲಿಡ್ ಚಾಯ್ಸ್ ಅಂತ ಪ್ರಿಂಟ್ ಮಾಡಬೇಕು. ಸರಿನಾ? ಸೊ ಅಬ್ಸರ್ವ್ ಮಾಡೋಣ ಈ ಸಲ ಹೆಂಗಾಗುತ್ತೆ ಇದು. ಸೊ ಐ ವಿಲ್ ಗಿವ್ ಇಟ್ ಆಸ್ 9. ಏನು ಹೇಳ್ತಾ ಇದೆ, ಇನ್ವ್ಯಾಲಿಡ್ ಚಾಯ್ಸ್. ಸೇ ಸಪೋಸ್ ಇಫ್ ಐ ಗಿವ್ ಇಟ್ ಆಸ್ 5, ಇಟ್ಸ್ ಸೇಯಿಂಗ್ ದ ನಂಬರ್ ಯು ಎಂಟರ್ಡ್ ಈಸ್ 5. ಓಕೆ, ಬಟ್ ಇಲ್ಲಿ ಏನಪ್ಪ ಆಗ್ತಿದೆ ಅಂತಂದರೆ, ನಾನು ಪ್ರತಿ ಬಾರಿ ಕಂಡೀಷನ್ ಚೆಕ್ ಮಾಡ್ತಾಯಿದ್ದೀನಿ. ಸಿ
choice is it equal to 1, choice is it equal to 2, choice is it equal to 3, and one more thing, ನಾ ಇಲ್ಲಿ ಡಬಲ್ ಈಕ್ವಲ್ ಯೂಸ್ ಮಾಡಬೇಕಾಗತ್ತೆ. ಸಿಂಗಲ್ ಈಕ್ವಲ್ ಯೂಸ್ ಮಾಡಿದ್ರೆ ಏನು, ಅದು ಅಸೈನ್ಮೆಂಟ್ ಆಪ್ರೇಟರ್. ಅಂದರೆ ನಾವು ಲಾಸ್ಟ್ ಟೈಮೆಲ್ಲ ಈ ಥರ ಮಾಡ್ತಾ ಇದ್ದೀನಿ, ನೆನಪಿದೆಯಾ? ಇಂಟ್ ಎ ಈಕ್ವಲ್ ಟು 10 ಅಂತ. ಅಂದರೆ ವ್ಯಾಲ್ಯೂ 10ನ ತೊಗೊಂಡು ಹೋಗಿ ಎ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸಿಂಗಲ್ ಈಕ್ವಲ್ ಇತ್ತು ಅಂದರೆ ಏನರ್ಥ, ಅದು ಇಟ್ಸ್ ಅನ್ ಅಸೈನ್ಮೆಂಟ್ ಆಪ್ರೇಟರ್. ಬಟ್ ಡಬಲ್ ಈಕ್ವಲ್ ಇತ್ತು ಅಂದರೆ ಏನಂತ ಅರ್ಥ, ಅದು ಇದೆ ಈಕ್ವಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಇದು ಈಕ್ವಲೆಂಟ್ ಆಪ್ರೇಟರ್. ಓಕೆ, ಇದು ನಿಮಗೆ ಗೊತ್ತಿರಬೇಕು. ನಾವು ಕಂಡೀಷನ್ ಚೆಕ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಏನು ಯೂಸ್ ಮಾಡಬೇಕು, ಡಬಲ್ ಈಕ್ವಲ್ಸ್ ಯೂಸ್ ಮಾಡಬೇಕು. ಇಲ್ಲಿ ಸಿಸ್ಟಮ್ ಏನು ಮಾಡಬೇಕು, ಕಂಟ್ರೋಲ್ ಏನು ಮಾಡುತ್ತೆ, ಮೆಮೊರಿಗೆ ಹೋಗುತ್ತೆ, ಚಾಯ್ಸ್ ವ್ಯಾಲ್ಯೂ ತೊಗೊಂಡು ಬರುತ್ತೆ, ಚೆಕ್ ಮಾಡುತ್ತೆ 1ಗೆ ಈಕ್ವಲ್ ಇದೆಯಾ ಅಂತ. ಇಲ್ಲ ಅಂದರೆ ಇಲ್ಲಿಗೆ ಬರುತ್ತೆ, ಎಗೇನ್ ಮೆಮೊರಿಗೆ ಹೋಗಿ ಚಾಯ್ಸ್ ವ್ಯಾಲ್ಯೂ ತೊಗೊಂಡು ಬಂದು 2ಗೆ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎಗೇನ್ 3. ಈ ಈಕ್ವಲ್ ಸರ್ಕ್ಯೂಟ್ ಇದೆ ಅಲ್ವಾ, ಈಕ್ವಲ್ ಇದೆಯಲ್ಲ, ಈ ಕಂಪ್ಯಾರಿಸನ್ ಇಟ್ ಹ್ಯಾಸ್ ಟು ಹ್ಯಾಪನ್ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲ ಅಟ್ಲೀಸ್ಟ್ ತೊಗೊಂಡಿರೋದು ಎಷ್ಟು, ಬರೀ 5 ಚಾಯ್ಸಸ್ ಮಾತ್ರ ತೊಗೊಂಡಿದ್ದೀನಿ. ಅಸ್ಯೂಮ್ ನಾನು 100 ಚಾಯ್ಸಸ್ ತೊಗೊಳ್ಬೇಕು ಅಂತಂದರೆ ಎಷ್ಟು ಸಲ ಕಂಪೇರ್ ಮಾಡಬೇಕಾಗತ್ತೆ, ನಾನು 100 ಟೈಮ್ಸ್ ಕಂಪೇರ್ ಮಾಡಬೇಕಾಗತ್ತೆ. ಸೊ ಕಂಪ್ಯಾರಿಸನ್ ಇಟ್ ಸೆಲ್ಫ್ ಇಟ್ ಟೇಕ್ಸ್ ಟೈಮ್ಸ್ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಿದ್ರು, ಈ ಇಫ್ದು ಆಲ್ಟರ್ನೇಟಿವ್ ಲೈಕ್ ಮಲ್ಟಿಪಲ್ ಬ್ರ್ಯಾಂಚಿಂಗ್ ಬಂದಾಗ ಸ್ವಿಚ್ ಅನ್ನೋ ಸ್ಟೇಟ್ಮೆಂಟ್ ಯೂಸ್ ಮಾಡಿ, ಅದು ಮಲ್ಟಿಪಲ್ ಬ್ರ್ಯಾಂಚಿಂಗ್ ಆಪ್ಷನ್ ಕೊಡುತ್ತೆ ಅಂತ ಅಂದ್ಬಿಟ್ಟು ದಟ್ ವಾಸ್ ದ ಪ್ರೊಪೋಸಲ್ ದಿ ಪ್ರೆಸೆಂಟೆಡ್. ಸೊ ಸ್ವಿಚ್ ಹೇಗೆ ವರ್ಕ್ ಆಗುತ್ತೆ ಸ್ವಿಚ್ ಅನ್ನೋದು ನೋಡೋದಾದರೆ, ಇಲ್ಲಿ ಸ್ವಿಚ್ ಅಂತ ಇರುತ್ತೆ, SWITCH. ಆ ಸ್ವಿಚ್ ಸಿಂಟ್ಯಾಕ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸೋದಾದರೆ, ಓಕೆ, ಸ್ವಿಚ್ ಚಾಯ್ಸ್ ಕೇಸ್ 1, ಅದಾದಮೇಲೆ ಕೇಸ್ 2, ಆಮೇಲೆ ಕೇಸ್ 3, ಕೇಸ್ 4, ಕೇಸ್ 5. ಆ್ಯಂಡ್ 5 ಅಲ್ಲದೆ ನಾನು ಬೇರೆ ಏನೇ ಕೊಟ್ಟರು ಅದು ನನಗೆ ಏನಾಗಬೇಕು, ಡಿಫಾಲ್ಟ್ ಆಗಬೇಕು. ಸೊ DEFAULT ಡಿಫಾಲ್ಟ್. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಏನೇ ಕೊಟ್ಟರು ಕೇಸ್ ಅಂತ ಕೊಡ್ತಿದ್ರು ಅದೇನು ವೈಟ್ ಕಲರಲ್ಲಿ ಪ್ರಿಂಟ್ ಆಗ್ತಾಯಿದೆ. ಸೊ ಇಟ್ಸ್ ಮೀನಿಂಗ್ ಟು ಸೇ ಏನು, ಅದು ಕೀವರ್ಡ್, ಅದಕ್ಕೊಂದು ಪ್ರೀ ಡಿಫೈನ್ಡ್ ಮೀನಿಂಗ್ ಇರುತ್ತೆ ಅಂತ ಅರ್ಥ. ಸೊ ಇಲ್ಲಿ 5 ಕೇಸಸ್ ಇದೆಯಾ, ಕೇಸ್ 1, ಕೇಸ್ 2, ಕೇಸ್ 3, 4, 5 ಆ್ಯಂಡ್ ಡಿಫಾಲ್ಟ್ ಕೇಸ್. ಇಫ್ ಇಟ್ ಈಸ್ ಕೇಸ್ 1 ಇದ್ದರೆ ನಾವೇನಂತ ಪ್ರಿಂಟ್ ಮಾಡ್ತಾ ಇದ್ವಿ, ದ ನಂಬರ್ ಯು ಎಂಟರ್ಡ್ ಇಸ್ ಈಕ್ವಲ್ ಟು 1 ಅಂತ ಪ್ರಿಂಟ್ ಮಾಡ್ತಾ ಇದ್ವಿ ಅಲ್ಲ. ಸೊ ದ ಸೇಮ್ ಥಿಂಗ್ ಐ ಕಾಪಿ ಪೇಸ್ಟ್ ಇಟ್ ಹಿಯರ್. ದ ನಂಬರ್ ಯು ಎಂಟರ್ಡ್ ಇಸ್ 1 ಅಂತ. ಇಲ್ಲಿ ದ ನಂಬರ್ you entered is 2, the number you entered is 3, the number you entered is 4, the number you entered is 5. okay, and ಲಾಸ್ಟಿಗೆ ಇನ್ವ್ಯಾಲಿಡ್ ಚಾಯ್ಸ್ ಅಂತ ಕೂಡ ನಾನು ಎಂಟ್ರಿ ಮಾಡಬೇಕು. ಹಂಗಾಗಿ ಅದು ಕೂಡ ಎಂಟ್ರಿ ಮಾಡೋಣ. ಬೇರೆ ಯಾವುದು ಕಾಣಿಸ್ತಿದೆಯಾ, ಸ್ವಿಚ್ ಸ್ಟೇಟ್ಮೆಂಟ್ ಯಾವ ಥರ ಬರಿಬೇಕು ಅಂತ ಅಂದ್ಬಿಟ್ಟು. ಸೊ ಕೇಸ್ 1, ಕೇಸ್ 2, ಕೇಸ್ 3, ಕೇಸ್ 4, 1, 2, 3, 4, 5 ಆ್ಯಂಡ್ ಡಿಫಾಲ್ಟು ಈ ಥರ ಪ್ರಿಂಟ್ ಮಾಡಿದೆ. ಓಕೆನಾ, ಸರಿ, ಸೇವ್ ಮಾಡೋಣ. ಕಂಪೈಲ್. ಏನಾದ್ರು ಎರರ್ ಇದೆಯಾ? ಓಕೆ, 1 ಎರರ್, ಸ್ಟೇಟ್ಮೆಂಟ್ ಮಿಸ್ಸಿಂಗ್ ಫ್ಲವರ್ ಬ್ರ್ಯಾಕೆಟ್. ಓಕೆ, ಫ್ಲವರ್ ಬ್ರ್ಯಾಕೆಟ್ ಇಲ್ಲಿ ಮಿಸ್ ಆಗಿದೆ. ಡಿಫಾಲ್ಟ್ ಆದಮೇಲೆ ಒಂದು ಫ್ಲವರ್ ಬ್ರ್ಯಾಕೆಟ್ ಬರಬೇಕು. ಓಕೆ, ಯಾಕಪ್ಪ ಅಂತ ಅಂದರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ ಓಪನ್ ಆಗಿದೆ ಅಲ್ಲ, ಇದು ಸ್ವಿಚ್ ಓಪನ್ ಆಗಿದೆಯಲ್ಲ, ಅದು ಕ್ಲೋಸ್ ಆಗ್ತಿದೆ. ಗೆಟ್ CH ಆದಮೇಲೆ ಕ್ಲೋಸ್ ಆಗ್ತಿರೋದು ಯಾವುದು, ಮೇನ್ ಫಂಕ್ಷನ್ ಓಪನ್ ಆಗಿದೆಯಲ್ಲ ಅದ್ರದ್ದು. ಓಕೆನಾ, ಈಗ ರನ್ ಮಾಡಿ. ಅವ್ರು ಕೇಳ್ತಾರೆ ಎಂಟರ್ ಯುವರ್ ಚಾಯ್ಸ್ ಅಂತ. ನಾನು ಚಾಯ್ಸ್ ಏನಂತ ಕೊಡ್ತೀನಿ, 5 ಅಂತ ಕೊಟ್ಟಿದ್ದೀನಿ. ಸೊ ಅದು ಔಟ್ಪುಟ್ಟಲ್ಲಿ ಏನು ಪ್ರಿಂಟ್ ಆಗಬೇಕು ನನಗೀಗ, ದ ನಂಬರ್ ಯು ಎಂಟರ್ಡ್ ಇಸ್ 5 ಅಂತ ಪ್ರಿಂಟ್ ಆಗಬೇಕಿತ್ತು. ಕರೆಕ್ಟಾಗಿ ಪ್ರಿಂಟ್ ಆಗಿದೆ, ಬಟ್ ಅದ್ರ ಜೊತೆ ಇನ್ವ್ಯಾಲಿಡ್ ಚಾಯ್ಸ್ ಅಂತ ಕೂಡ ಪ್ರಿಂಟ್ ಆಗ್ತದೆ. ಕರೆಕ್ಟ್. ಇದು ಯಾಕಿದು ಇನ್ವ್ಯಾಲಿಡ್ ಚಾಯ್ಸ್ ಅಂತ ಪ್ರಿಂಟ್ ಆಗ್ತದೆ, ನಾನು ನಂಬರ್ 5 ಅಂತ ಕೊಟ್ಟರು ಕೂಡ 5 ಅಂತ ಪ್ರಿಂಟಾಗಿ ಸ್ಟಾಪ್ ಆಗಬೇಕಿತ್ತಲ್ಲ. ವೈ ಇಟ್ ಇಸ್ ಪ್ರಿಂಟಿಂಗ್ ಇನ್ವ್ಯಾಲಿಡ್ ಚಾಯ್ಸ್ ಅಂತ ಎಗೈನ್. ಓಕೆ, ನೋಡೋಣ. ಈಗ ಇನ್ನೊಂದು ರನ್ ಮಾಡಿ ತೋರಿಸ್ತೀನಿ. 8 ಕೊಡ್ತೇನೆ. ಈಗ ನೋಡಿ, ಇನ್ವ್ಯಾಲಿಡ್ ಚಾಯ್ಸ್ ಅಂತ ಕರೆಕ್ಟಾಗಿ ಹೇಳಿದೆ, ಬಟ್ 5 ಕೊಟ್ಟಾಗ ಅದು ನಂಬರ್ ಎಂಟರ್ಡ್ 5 ಅಂತ ಕೊಟ್ಟು ಕೂಡ ಇನ್ವ್ಯಾಲಿಡ್ ಚಾಯ್ಸ್ ಅಂತಲೂ ಕೂಡ ಹೇಳ್ತಾ ಇದೆ. ಇನ್ನೊಂದು ಆಪ್ಷನ್ ರನ್ ಮಾಡಿ ನೋಡೋಣ. ಈಗ ನಾನು 3 ಕೊಡ್ತೀನಿ ಅಂದ್ಕೊಳ್ಳಿ. ಔಟ್ಪುಟ್ ನೋಡಿ ಹೇಗೆ ಬರ್ತಾ ಇದೆ, ದ ನಂಬರ್ ಯು ಎಂಟರ್ಡ್ ಇಸ್ 3, ದ ನಂಬರ್ ಯು ಎಂಟರ್ಡ್ ಇಸ್ 4, ದ ನಂಬರ್ ಯು ಎಂಟರ್ಡ್ ಇಸ್ 5, ಇನ್ವ್ಯಾಲಿಡ್ ಚಾಯ್ಸ್. ಇದು ಔಟ್ಪುಟ್ ಕರೆಕ್ಟ್ ಇಲ್ಲ, ರಾಂಗ್ ಔಟ್ಪುಟ್ ಇದು.
ಯಾಕೆ ರಾಂಗ್ ಔಟ್ಪುಟ್ ಅಂದರೆ ನೀವು 3 ಹೊಡೆದ್ರೆ ದ ನಂಬರ್ ಯು ಎಂಟರ್ಡ್ ಇಸ್ 3 ಅಂತ ಮಾತ್ರ ಬರಬೇಕು ಹೊರತು 4 5 ಅಂತ ಕೊಡಬಾರ್ದು. 4 5 ಅಂತ ಕೊಟ್ಟರೆ ನನಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾಕಂದರೆ ಈ ATM ಅಲ್ಲಿ ಹೋಗ್ಬಿಟ್ಟು ATM ಅಲ್ಲಿ ನೀವು ಕಾರ್ಡ್ ಹೊಡೆದಿದ ತಕ್ಷಣ ಇನ್ವ್ಯಾಲಿಡ್ ಪಿನ್, ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್, ATM ಇಸ್ ನಾಟ್ ವರ್ಕಿಂಗ್, ಈ ಥರ ಮಲ್ಟಿಪಲ್ ಮೆಸೇಜ್ ಪ್ರಿಂಟ್ ಆದರೆ ನಮಗೆ ಕನ್ಫ್ಯೂಸ್ ಆಗುತ್ತಲ್ವಾ. ಯಾವುದಾದ್ರು ಒಂದು ಮೆಸೇಜ್ ಪ್ರಿಂಟ್ ಆಗಬೇಕಲ್ವಾ, ಐದರ್ ಇನ್ವ್ಯಾಲಿಡ್ ಪಿನ್ ಅಂತ ಪ್ರಿಂಟ್ ಆಗಬೇಕು ಅಥವಾ ATM ಔಟ್ ಆಫ್ ಆರ್ಡರ್ ಅಂತ ಪ್ರಿಂಟ್ ಆಗಬೇಕು. ನೀನು ಎಲ್ಲ ಮೆಸೇಜು ಒಂದೇ ಸಲ ಪ್ರಿಂಟ್ ಆದರೆ ಏನಾಗುತ್ತೆ, ಸಿಸ್ಟಮ್ ಆಂಬಿಗ್ಯೂಟಿ ಬಂದುಬಿಡುತ್ತೆ, ಅಂದರೆ ಕನ್ಫ್ಯೂಷನ್ ಆಗುತ್ತೆ ಅದನ್ನು ಯೂಸ್ ಮಾಡೋರಿಗೆ. ಹಾಗಾಗಿ ಇದು ರಾಂಗ್ ಔಟ್ಪುಟ್. ನೀವೇನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಇಲ್ಲಿ, ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ? ಸಿ, ಇವರು ಒಂದು ಸ್ವಿಚ್ಚಲ್ಲಿ ಏನಂತ ಹೇಳ್ತಾ ಇದ್ದಾರೆ, ವಿ ಹ್ಯಾವ್ ಗಿವನ್ ಯು ಮಲ್ಟಿಪಲ್ ಬ್ರಾಂಚಿಂಗ್, ಅಂದರೆ ಕೇಸ್ 1 2 3 4 ಕೊಟ್ಟಿದ್ದೀವಿ. ಕೇಸ್ 1 ಎಕ್ಸಿಕ್ಯೂಟ್ ಆಗಿದ ತಕ್ಷಣ ನಾನು ಕೇಸ್ 2 ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ, ಕೇಸ್ 3 ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ. ಅದಕ್ಕೇನು ಮಾಡಿ, ಯು ಬ್ರೇಕ್ ಇಟ್ ಹಿಯರ್ ಓನ್ಲಿ, ಇಲ್ಲೇ ಬ್ರೇಕ್ ಮಾಡಿ, ನೆಕ್ಸ್ಟ್ ಲೈನ್ಗೆಲ್ಲ ಹೋಗೋಕ್ಕೆ ಹೋಗಬೇಡಿ. ಇನ್ ಕೇಸ್ 1 ಎಕ್ಸಿಕ್ಯೂಟ್ ಆಯಿತು ಅಂದರೆ ಯು ಬ್ರೇಕ್ ಇಟ್ ಹಿಯರ್. ಓಕೆ, ಕೇಸ್ 1 ಎಕ್ಸಿಕ್ಯೂಟ್ ಆಗಿಲ್ಲ, ಐ ಹ್ಯಾವ್ ಟು ಎಕ್ಸಿಕ್ಯೂಟ್ ಕೇಸ್ 2 ಅಂದರೆ ಈ ಸ್ವಿಚ್ ಡೈರೆಕ್ಟಾಗಿ ಕೇಸ್ 2 ಬರುತ್ತೆ ಹೊರತು ಕೇಸ್ 1 ಹತ್ರ ಹೋಗೋದೇ ಇಲ್ಲ. ಬಿಕಾಸ್ ದೇರ್ ಇಟ್ಸ್ ಎಫ್ ಯು ಟೆಲಿಂಗ್ ಅಲ್ಲ ಚಾಯ್ಸ್ ಅಂತ. ದಟ್ ವಾಸ್ ದ ಬ್ಯೂಟಿ ಆಫ್ ಆರ್ ಸ್ವಿಚ್ ಸ್ಟೇಟ್ಮೆಂಟ್. ಸ್ವಿಚ್ ಯಾವ ಕೇಸಿಗೆ ಹೋಗಬೇಕು ಅದು ನೀಟಾಗಿ ಜಂಪ್ ಆಗಿ ಹೋಗುತ್ತೆ. ಸೊ ವಾಟ್ ವಿಲ್ ಐ ಡೂ, ಐ ವಿಲ್ ಪುಟ್ ಬ್ರೇಕ್. ಈಗ ನೋಡಿ, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಸೇಕ್, ಕೇಸ್ 1ಗೆ ಬ್ರೇಕ್ ಹಾಕಿದ್ದೀನಿ, ಕೇಸ್ 2 ಬ್ರೇಕ್ ಹಾಕಿದ್ದೀನಿ ಅಂದರೆ ನಿಮ್ಮ ಕೆಲಸ ಮುಗಿದ ತಕ್ಷಣ ನೀವು ಸ್ವಿಚ್ಚಿಂದ ಹೊರಗಡೆ ಹೋಗಿ ಅಂತ ಅಂದ್ಬಿಟ್ಟು. ಸೊ ವೆನ್ ಐ ಗಿವ್ ದ ಇನ್ಪುಟ್ ಆ್ಯಸ್ 2, ಇಟ್ ಈಸ್ ಸೇಯಿಂಗ್ ಯು ಎಂಟರ್ 2 ಅಷ್ಟೇ, ಇನ್ನೇನು ಪ್ರಿಂಟ್ ಮಾಡ್ತಾ ಇಲ್ಲ. ಸೇಮ್ ಥಿಂಗ್ ಇಫ್ ಐ ಸೇ 3 ಅಂತ ಅಂದರೆ ಸೇಗೇನ್ ಇಟ್ಸ್ ರಿಪೀಟಿಂಗ್ ದ ಪ್ರಾಬ್ಲಮ್, ಬಿಕಾಸ್ ನಾ ಇಲ್ಲಿ ಇನ್ನೂ ಬ್ರೇಕ್ ಕೊಟ್ಟಿಲ್ಲ. ಸೊ ನಾವೇನು ಮಾಡಬೇಕು, ಬ್ರೇಕ್ ಕೊಡಬೇಕು. ಆ್ಯಂಡ್ ಬ್ರೇಕ್ ಅನ್ನೋದು ನೋಡಿ ವೈಟ್ ಕಲರಲ್ಲಿ ಪ್ರಿಂಟ್ ಆಗ್ತಾ ಇದೆ. ಸೊ ವೈಟ್ ಅಂದಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನು ಬರಬೇಕು, ಇಟ್ಸ್ ಎ ಕೀವರ್ಡ್, ಅದೊಂದು ಪ್ರೀ ಡಿಫೈನ್ಡ್ ಫಂಕ್ಷನ್ ಮಾಡುತ್ತೆ ಅಂತ ಅರ್ಥ. ಸೊ ಬ್ರೇಕ್ ಅಂತ ಕೊಟ್ಟಾಗ ಏನಾಗುತ್ತೆ, ಈ ಕೇಸ್ ಎಕ್ಸಿಕ್ಯೂಟ್ ಆಗಿದ ತಕ್ಷಣ ಈ ಲೂಪ್ ಅಥವಾ ಈ ಬ್ಲಾಕ್ ಇದೆಯಲ್ಲ, ಸ್ವಿಚ್ ಎಲ್ಲಿಂದ ಇಲ್ಲಿವರೆಗೂ ಇದೆ, ಇಲ್ಲಿಂದ ಇಲ್ಲಿವರೆಗೂ ಸ್ವಿಚ್ ಅಲ್ವಾ, ಈ ಬ್ಲಾಕಿಂದ ಹೊರಗಡೆ ಹೋಗು ಅಂತ ಅರ್ಥ. ಕ್ಲಿಯರ್? ಸೊ ನೀನು ರನ್ ಮಾಡಿದಾಗ ಹೇಗೆ ಕಾಣಿಸುತ್ತೆ, say suppose if I give it as 5, it's saying 5. Okay, if I say it as 3, it says only 3. ಲಾಸ್ಟ್ ಟೈಮ್ ಅದೇ 4 5 6 ಅಂತ ಬರ್ತಾ ಇತ್ತು, ಬಟ್ ಈ ಸಲ ಬರೀ 3 ಅಂತ ಬಂದಿದೆ. ನಾನು ಇದು 7 ಅಂತ ಹೇಳಿದ್ರೆ ಇಟ್ಸ್ ಎ ಇನ್ವ್ಯಾಲಿಡ್ ಚಾಯ್ಸ್. ಸೊ ಸ್ವಿಚ್ದು ಸಿಂಟ್ಯಾಕ್ಸ್ ಏನು, ಸ್ವಿಚ್ ಅನ್ನೋದು ಕೀವರ್ಡ್ ಕಂಪಲ್ಸರಿ, ಅದರೊಳಗಡೆ ಚಾಯ್ಸ್ ಕೊಡಬೇಕು. ಚಾಯ್ಸ್ 1 ಆದರೆ ಕೇಸ್ 1ಗೆ ಹೋಗುತ್ತೆ, ಅಥವಾ ಕೇಸ್ 2 ಕೇಸ್ 3 ಈ ಥರ ಹೋಗ್ತಾ ಇರುತ್ತೆ. ಕ್ಲಿಯರ್? ಸೊ ಸ್ವಿಚ್ ಬಂದ್ಬಿಟ್ಟೇನು, ಮಲ್ಟಿ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಥವಾ ಮಲ್ಟಿಪಲ್ ಬ್ರಾಂಚಿಂಗ್ ಏನಾದರೂ ಇತ್ತು ಅಂತ ಅಂದರೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಇಫ್ ಎಲ್ಸ್ ಐ ವಿಲ್ ಗೋ ಫಾರ್ ವಾಟ್, ಚಾಯ್ಸ್. ಇಫ್ ಎಲ್ಸ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ಬೋದು, ಬಟ್ ಚಾಯ್ಸ್ ಈಸ್ ಸ್ವಿಚ್ ಈಸ್ ಮಚ್ ರೀಡಬಲ್ ಮತ್ತು ತುಂಬ ಈಸಿ ವೆನ್ ಕಂಪೇರ್ ಟು ಆರ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಮತ್ತು ಸ್ವಿಚ್ಚಲ್ಲಿ ಏನಾಗ್ತಾ ಇದೆ, ನೀವು ಕೇಸ್ ಕೊಟ್ಟಾದಮೇಲೆ ಈಚ್ ಆ್ಯಂಡ್ ಎವ್ರಿಥಿಂಗಿಗೆ ಬ್ರೇಕ್ ಅಂತ ಕೊಡಬೇಕು. ಆ್ಯಂಡ್ ಡಿಫಾಲ್ಟ್ ಏನಾಗುತ್ತೆ, ಈ ಕೇಸಲ್ಲಿ ಯಾವುದಾದ್ರೂ ನಾನು ಹ್ಯಾಂಡಲ್ ಮಾಡ್ತಿಲ್ಲ ಅಂದರೆ ದಟ್ ವಿಲ್ ಗೋ ಟು ವಾಟ್, ಡಿಫಾಲ್ಟ್ ಚಾಯ್ಸ್. ದಟ್ ಈಸ್ ಡಿಫಾಲ್ಟ್ ಕೇಸಾಗಿ ಹೋಗುತ್ತೆ, ಅಲ್ಲೇನು ಇದೆ ಅದು ಪ್ರಿಂಟ್ ಮಾಡುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಯುವರ್ ಸ್ವಿಚ್ ಸ್ಟೇಟ್ಮೆಂಟ್, ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ. ಥ್ಯಾಂಕ್ ಯು.